ಮರುಕ್ಷಣದಲ್ಲಿ ಅವಲೋಕನ ಮಾಡಿದ ಹೇಗೆ ನಮ್ಮ ಅಜ್ಜಯ್ಯನ ಹೊರತ ಆದಿತ್ತಲ್ಲ, ನನಗವ ಅಜ್ಜಯ್ಯನೇ. ಹಾಗಾಗಿ ಹೇಳಿದ್ದು ಜೊತೆಯಲ್ಲಿ ರಾಜಾನಿಷ್ಠೆ ಎಂಬ ಕಾರಣಕ್ಕಾಗಿ ತಂಡೂಲ ಪ್ರಸ್ಥದಲ್ಲಿ ಧಾರ್ಮಿಕ ಕಾರ್ಯ ಕೈಗೊಂಡಿದ್ದಾನೆ, ಮಹಾಯಜ್ಞಕ್ಕೆ ಮುಂದಾಗಿದ್ದಾನೆ. ಎಲ್ಲ ದೇಶದ ಬ್ರಾಹ್ಮಣರಿಗೂ ಆಮಂತ್ರಣ ಉಂಟು, ಅಲ್ಲಿ ಬ್ರಾಹ್ಮಣರಿಗೆ ಮಾತ್ರ ಆಮಂತ್ರಣ. ವಿಧಿಸುವೆ ಘನಶಾಂತಿಯನ್ನು, ಶಾಂತಿಯು ಹಾಗೆ, ದಾನವೇ ಅಲ್ಲಿ ಮುಖ್ಯ. ಹಾಗಾಗಿ ನಾವು ಹೋಗಬೇಕು. ಈ ರೀತಿಯಾಗಿ ಅಲ್ಲ, ಮತ್ತೆ ಬ್ರಾಹ್ಮಣ ವೇಷದ ಮುಖೇನವಾಗಿ ಇದರ ದ್ವಾರದಲ್ಲಿ ಅಲ್ಲ, ಅಪರ ದ್ವಾರದಲ್ಲಿ ಪ್ರವೇಶ ಮಾಡಬೇಕು ನಾವು. ಹಾಗಾದ್ರೆ ನಮ್ಮ ಈ ಅಪಶಕುನ ಅವನಿಗೆ ಮುನ್ಸೂಚನೆ ಆಗಿರಬೇಕು. ಜೊತೆಯಲ್ಲಿ ನಮ್ಮೊಟ್ಟಿಗೆ ಬಂದಂತ 1,00,000 ಸೈನಿಕರನ್ನ ಪುರದ ಹೊರಭಾಗದಲ್ಲಿ ಇಟ್ಟಿದ್ದು ಆಯಿತು. ನಾವು ಮೂವರು ಬ್ರಾಹ್ಮಣ ವೇಷದಿಂದ ತಂಡೂಲ ಪ್ರಸ್ಥವನ್ನು ಪ್ರವೇಶ ಮಾಡಬೇಕು. ಒಂದು ನೆನಪಿಟ್ಕೊಳ್ಳಿ, ನನ್ನ ಸೂಚನೆಯಂತೆ ನಿಮ್ಮೆಲ್ಲರ ಕಾರ್ಯ ಇರಬೇಕು, ಆಯ್ತಾ? ನಮ್ಮ ವೇಷದ ಅರಿವು ಅವನಿಗಾಗಬೇಕು. ಬನ್ನಿ ಆ ಕಡೆ ಹೋಗೋಣ. ಉರುವಂಡಿಸಲು ನಡೆ ತರುವ ಸಭೆ, ಉರುವಂಡಿಸಲು ನಡೆ ತರುವ, ನಡೆ ತರುವ, ನಡೆ ತರುವ ಪರಿಜನ ಸಹಿತೊಪ್ಪಿರುವ ಸಭೆ, ಉರುವಂಡಿಸಲು ನಡೆ ತರುವ ಸಭೆ, ಉರುವಂಡಿಸಲು ನಡೆ ನೆರೆದರಣಿಪ ವಂದನೆಗೈದು ಬರೆ ಅಮರರ ಕಂಡಿತು, ನೆರೆದರಣಿಪ ವಂದನೆಗೈದು, ನೆರೆದರಣಿಪ ವಂದನೆಗೈದು ವರ್ಚಸ್ವಿಗಳು, ತೇಜಸ್ವಿಗಳು, ಲೋಕದ ಪರಮ ಸುಖವನ್ನು ವಹಿಸಿದ ಮಹಾನುಭಾವ. ನಮಸ್ಕಾರ. ಬ್ರಾಹ್ಮಣರು ಹೇಗೆ ಮಾಡಿದ್ರೆ ಹೀಗೆ ಮಾಡಿದ್ರು ಒಂದೇ, ಹೀಗೆ ಮಾಡಿದ್ರು ಒಂದೇ, ಹೀಗೆ ಮಾಡಿದ್ರು ಒಂದೇ. ಆಶೀರ್ವಾದ
ಸ್ವಾಮಿ ಓಯ್, ನಿಮಗೆ ನಮೋತ್ತಮ. ನಿಮಗೆ ಯಾಕೋ ಇವರು ಕಟ್ಟಾಗ ಒಂದು ಬಗೆ ಆಕರ್ಷಣೆ ನೋಡೋಣ. ನಗು ನಗುತ್ತಿವರ್ಗಳ ಶುಭ ಬೆಸಗುನ್ ಈಕ್ಷಿಸುತ್ತಿರವ ನಗುತ್ತಿವರ್ಗಳ ಶುಭವ ತಾ ಬೆಸಗುನ್ ಈಕ್ಷಿಸುತ್ತಿರವ ಈಕ್ಷಿಸುತ್ತಿರವ